ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್, ನೋಡ್ತೀವಿ. ಯಾರು ಇಷ್ಟ? ಗಿಲ್ಲಿ ಸರ್ ಇಷ್ಟ. ಗಿಲ್ಲಿ ಯಾಕೆ? ಅವ್ನು ಚೆನ್ನಾಗಿ, ಅವನು ಹಳ್ಳಿ ಹುಡುಗ, ಚೆನ್ನಾಗಿ ಮಾಡ್ತಾನೆ, ಕಾಮಿಡಿ ಮಾಡ್ತಾನೆ, ಚೆನ್ನಾಗಿ ಮಾಡ್ತಾನೆ. ಅಲ್ಲ, ಒಂದಿಷ್ಟು ಹೇಳ್ತಾರೆ ಅಲ್ಲ ಇರೋರೆಲ್ಲ ಗಿಲ್ಲಿ ಕಾಮಿಡಿ ಒಂದು ಸ್ವಲ್ಪ ಅದಿರೇಕ ಆಯ್ತು, ಬೇರೆ ಮಾಡಲ್ಲ, ಬರೀ ಈ ಥರ ಎಲ್ಲ ಹೇಳ್ತಾರೆ. ಬಟ್ ನಮ್ಗೆ ಏನು ಅನ್ಸುತ್ತೆ ಆ ಥರ ಹೇಳಿದಾಗ? ಬೇರೆ ಆಗುತ್ತೆ ಪಾಪ, ಏನೋ ಒಟ್ಟೋರಿಗೆ ಹೇಳ್ತಾರೆ, ಆ ಥರ ಸುಮ್ಮನೆ ಹೇಳ್ತಾರೆ, ಇಲ್ಲದೇ ಹೇಳ್ತಾರೆ. ಮೊನ್ನೆ ಎಪಿಸೋಡ್ ಅಲ್ಲಿ ಸುದೀಪ್ ಅವರು ಬೈದಿದ್ರು ಗಿಲ್ಲಿ ಅವ್ರಿಗೆ. ನಾನು ನೋಡಿಲ್ಲ ಆ ಎಪಿಸೋಡ್ನ. ಮೊನ್ನೆ ನೋಡಿಲ್ಲ, ಮೊನ್ನೆ ನೋಡಿದ್ವಿ. ಮತ್ತೆ ಇಲ್ಲಿ ಬಿಟ್ಟು ಮತ್ತೆ ಯಾರು ಇಷ್ಟ ಆಗ್ತಾರೆ? ನಮ್ಗೆ ಅಂದ್ಬಿಟ್ರೆ ತಿರ್ಗಾ ಕಾವ್ಯ, ಕಾವ್ಯ ಯಾಕೆ? ಅವ್ರಿಬ್ರು ಚೆನ್ನಾಗಿ ಆಡ್ತಾರೆ, ಅದಕ್ಕೆ ಇಬ್ರು ಬಿಟ್ಕೊಡಲ್ಲ, ಅವ್ರಿಬ್ರು ಚೆನ್ನಾಗಿ ಆಡ್ತಾರೆ. ಯಾವಾಗಲೂ ಕಾವ್ಯನಿಂದ ಇರ್ತಾನೆ ಗಿಲ್ಲಿ. ನಿಮ್ಗೆ ಏನು ಅನ್ಸುತ್ತೆ ಇದು ನೋಡಿ? ಅದೇನೋ ಅವನೇನು ಇಷ್ಟ, ಅದು ಅವ್ರ ಇಷ್ಟ, ಏನೋ ಇಷ್ಟಪಟ್ಟಿರ್ಬೇಕು, ಏನೋ ಗೊತ್ತಿಲ್ಲ. ಅವ್ರು ನೋಡಕ್ ನಿಮ್ಗೆ ಇಷ್ಟ ಆಗುತ್ತಾ ನೋಡೋಣ. ಕಾವ್ಯ ಮತ್ತೆ ಗಿಲ್ಲಿನ? ಚೆನ್ನಾಗಿರ್ತಾರೆ ಇಬ್ರು, ಅವಾಗಿಂದ ಚೆನ್ನಾಗಿ ಒಟ್ಟಿಗೆ ಇದ್ರಲ್ಲ, ಅದಕ್ಕೆ ಇಷ್ಟ ಆಗುತ್ತೆ. ಎಲ್ಲ ಹೇಳ್ತಾರೆ ಇವ್ರಿಬ್ರು ನೋಡಿದ್ರೆ. ಅಂದ್ರೆ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ರೆ ಸಾಕಷ್ಟು ಜನರು ಈ ರಿಲೇಶನ್ಶಿಪ್ ಅಲ್ಲಿ ಇದ್ರು. ಒಂದಿಷ್ಟು ಜನ ಮದುವೆ ಕೂಡ ಆಗಿ. ಸುಳ್ಳು, ಅವೆಲ್ಲ ಸುಳ್ಳು ಸರ್. ಏನಾದ್ರೂ ಮದುವೆ ಆಗ್ತಾರ, ಇಷ್ಟ ಆಗ್ತಾರೆ? ಗೊತ್ತಿಲ್ಲ ಸರ್, ಅವ್ರ ಇಷ್ಟ ಅದು, ಅವ್ರ ಇಷ್ಟ ಅದು. ನಿಮ್ಗೆ ಏನು ಅನ್ಸುತ್ತೆ ಅವ್ರಿಬ್ರು ಮದುವೆ ಆಗಿದ್ರೆ ಚೆನ್ನಾಗಿರುತ್ತೆ? ಅವ್ರದ್ದು ಬಂದು ನಮ್ಗೆ ಗೊತ್ತಿಲ್ಲ ಸರ್, ನಾವು ಹೇಳ್ತೀವಿ, ಅವ್ರ ಇಷ್ಟ ಬರ್ಬೇಕಲ್ಲ, ಅದು ನಾವು ಹೇಳ್ತೀವಿ, ಮನೆ ಒಪ್ಪಕ್ಕಲ್ಲ ಸರ್. ಅಂದ್ರೆ ನಿಮ್ಗೆ ಓಕೆ ಅವರು ಏನೋ ಮಾಡ್ತಾರೆ. ಕಾಂಗ್ರೆಸ್ ಶಿಬಿರ ಹೊರಗಡೆ ಬಂದ್ರೆ ನಿಮ್ಗೆ ಏನು ಅನ್ಸುತ್ತೆ? ಅವರು ಓಕೆನಾ ಬಂದಿದ್ದು ಅಥವಾ ಅವ್ರು? ಇಲ್ಲ, ಅವ್ರು ಇರ್ಬೇಕಾಯ್ತು ಪಾಪ, ಅವ್ರು ಏನೋ ಅವ್ರು ಆಚೆ ಹಾಕೋರೆ. ಯಾರು ಬರ್ಬೇಕಾಗಿತ್ತು ಅವ್ರ ಬದಲು? ಅಕಸ್ಮಾತ್ ಬಂದಿರಿ ಅಶ್ವಿನಿ ಬರ್ಬೇಕಾಯ್ತು, ಗೌಡ. ಸುಮ್ಮನೆ ಚೆನ್ನಾಗಿ ಆಯ್ತು, ಆಡ್ತಾರೆ ಅವ್ರು. ಸುಮ್ಮನೆ ಎಲ್ಲರಿಗೂ ಬೈತಾರೆ ಪಾಪ, ಸುಮ್ಮನೆ ಇದು ಮಾಡ್ತಾರೆ, ಕಿರ್ಕ್ ಮಾಡ್ತಾರೆ. ಓಕೆ, ಕಾಂಗ್ರೆಸ್ ಸುದೀಪ್ಗಿಂತ ಇನ್ನೂ ಚೆನ್ನಾಗಿ ಆಟ ಆಡದೆ ಇರೋರು ಯಾರಿದ್ದಾರೆ ನಿಮ್ಗೆ ಅನ್ಸುತ್ತೆ ಬಿಗ್ ಬಾಸ್ ಮನೆಯಲ್ಲಿ? ಯಾರು ಆಡ್ತಾರೆ, ಎಲ್ಲ ಆಡ್ತಾರೆ, ತಕ್ಕ ಮಾಡಿ ಆಡ್ತಾರೆ, ಪರವಾಗಿಲ್ಲ ಸರ್. ಅಂದ್ರೆ ಎಲ್ಲ ಹೇಳ್ತಾರೆ ಸುದೀಪ್ ಅವರು ಚೆನ್ನಾಗಿ ಆಡ್ತಾ ಇದ್ರು, ಬಟ್ ಆಡ್ತಾ ಇರೋ ಪಾಪ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಆಚೆ ಶಾಕಿಂಗ್ ಆಯ್ತು ಅಂತೆಲ್ಲ ಹೇಳ್ತಾರೆ. ಓಟ್ ಕಮ್ಮಿ ಬಿದ್ದಿದ್ರೆ ಪಾಪ, ಅವ್ರಿಗೆ ಓಟ್ ಕಮ್ಮಿ ಬಿದ್ದಿರ್ಬೇಕು, ಅದಕ್ಕೆ ಹಚ್ಚ ಅದೇ ನಿಮ್ಗೆ ನೋಡಿದ ಮಟ್ಟಿಗೆ ಗೊತ್ತಾಯ್ತು ಆಡಿದ್ರು ಅಂತ. ಆಡ ಚೆನ್ನಾಗಿ ಆಡ್ರಿ ಪಾಪ ಅವರು. ಇನ್ನು ಯಾರಿದ್ದಾರೆ? ಇನ್ನು ಇವ್ರು ಆಟನೇ ಆಡ್ತಿಲ್ಲ, ಸುಮ್ಮನೆ ವೇಸ್ಟ್. ಸರ್ ಯಾರೋ ಇದ್ರಲ್ಲ ಲೇಡೀಸ್ ಇಬ್ರು, ಮೊನ್ನೆ ಈಗ ಹೊಸ ಅವರಲ್ಲ ಎಂಟ್ರಿ ಇದ್ರಲ್ಲ, ಅವ್ರಿಬ್ರು ಹರೀಶ್, ಅವ್ರಿಬ್ರು ಜನ ಸುಮ್ಮನೆ ಮಾತಾಡ್ತಾರೆ ಅವ್ರು ಸರ್. ಸುಮ್ಮನೆ ಮಾತಾಡ್ತಾರೆ, ಆಟನೇ ಆಟ ಆಡಲ್ಲ. ಯಾರು ನಿಮ್ಗೆ ಅಲ್ಲಿರೋರ್ನಲ್ಲಿ ಯಾರನ್ನಾರು ಒಬ್ಬರನ್ನ ಹೊರಗೆ ಹಾಕ್ಬೇಕು ಅನ್ಸುತ್ತೆ? ಯಾರನ್ನ ಸರ್ ಹೇಳಕ್ಕ ಸರ್, ಯಾರು ಅಂತ ಹೇಳಕ್ಕ ನಾವು. ಅಂದ್ರೆ ಇವ್ರು ಆಡ್ತಾ ಇಲ್ಲ, ನನ್ಗೆ ಇಷ್ಟ ಆಗ್ತಾ ಇಲ್ಲ ಅನ್ನುವಂಥದ್ದು. ಅದೇ ಮೊನ್ನೆ ಹೋದ್ರಲ್ಲ 3 ಜನದಲ್ಲಿ, ಹುಡುಗಿ ಹೆಸರು ಗೊತ್ತಿಲ್ಲ, ಅವರು ಆಗ್ತಾರೆ. ಅವ್ರು ಆಡ್ತಾ ಇಲ್ಲ, ಇಷ್ಟ ಆಗ್ತಾ ಇಲ್ಲ. ಸುಮ್ಮನೆ ಬರೀ ಹೊಟ್ಟೆ ಹಾಕಂತ ಶೋಕಿ ಮಾಡ್ತಾರೆ ಅಷ್ಟೇ. ಯಾರು ಗೆಲ್ಬೋದು ಅನ್ಸುತ್ತೆ ನಿಮ್ಮ ಪ್ರಕಾರ ಇವಾಗ? ಹೇಳ್ಬೇಕು, ಹೇಳಕ್ಕಾಗಲ್ಲ. ಹುಡುಗಿ, ಮಂಗಳೂರು ಹುಡುಗಿ, ಅವ್ರ ಹೆಸರು ಅವ್ರ ಹುಡುಗಿ ಅಕ್ಷಿತಾ ಬಿಟ್ರೆ ಗಿಲ್ಲಿ ಗೆಲ್ಬೋದು, ಇಬ್ಬರೇ ಗೆಲ್ಬೋದು ಅಷ್ಟೇ. ಓಕೆ, ಥ್ಯಾಂಕ್ ಯು. ಎಸ್ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.